ಎಲ್ಲರಿಗೂ ನಮಸ್ತೆ. ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸನ್ನು ತೊಗೊಂಡು ಬಂದಿದ್ದೀನಿ ನಾನು. ಮೊದಲನೇ ಸುದ್ದಿ ಎಲ್ಲರಿಗೂ ಗೊತ್ತಿರುವಂತೆ ಇಂಡಿಯಾ ಪಾಕ್ T20 ವಿಶ್ವಕಪ್ ನಡೆದಿದೆ. 61 ರನ್ಗಳ ಜಯವನ್ನು ಇಂಡಿಯಾ ಪಡೆದುಕೊಂಡಿರುವಂಥದ್ದು. ಸ್ಟಾರ್ ಆಫ್ ದಿ ಮ್ಯಾಚ್ ಅಂತ ಅಂದರೆ ಇಶಾನ್ ಕಿಶನ್. ಒಟ್ಟಾರೆಯಾಗಿ 8ನೇ ಸಲ ಇದು ಭಾರತ ಪಾಕನ್ನು ಸೋಲಿಸಿರುವಂಥದ್ದು T20 ವಿಶ್ವಕಪ್ನಲ್ಲಿ. ಇನ್ನು ಕರ್ನಾಟಕ ಸರ್ಕಾರದ ಏನಿದೆ ಶಕ್ತಿ ಯೋಜನೆ, ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಒಂದು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇದು ಎಲ್ಲ ರೀತಿಯ ಸಾರ್ವಜನಿಕ ಸಾರಿಗೆಯಲ್ಲೂ ಬಳಕೆ ಆಗುವಂಥದ್ದು. ಇದರಲ್ಲಿಂದು ಸ್ಮಾರ್ಟ್ ಚಿಪ್ಪನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಅಲ್ಲಿ ನಮ್ಮ ಅಂದರೆ ಪ್ರಯಾಣಿಕರ ಡೀಟೇಲ್ಸ್ ಇರುತ್ತೆ. ಸೊ ATMನಲ್ಲಿ ಅದನ್ನ ಸ್ವೈಪ್ ಮಾಡಿ ನಾವು ಟಿಕೆಟನ್ನು ಪಡೆದುಕೊಳ್ಬೋದು. ಇನ್ನು DBS ಬ್ಯಾಂಕ್ VICಯನ್ನು ಜಾರಿಗೊಳಿಸಿದೆ. VIC ಅಂದರೆ ವೀಸಾ ಇಂಟೆಲಿಜೆಂಟ್ ಕಾಮರ್ಸ್. ಏಷ್ಯಾ ಪೆಸಿಫಿಕ್ನಲ್ಲಿ ಇದು ಮೊದಲ ಬ್ಯಾಂಕ್ VICಯನ್ನು ಸ್ಥಾಪನೆ ಮಾಡಿರುವಂಥದ್ದು, ಜಾರಿಗೊಳಿಸಿರುವಂಥದ್ದು. ಇನ್ನು ಉತ್ತರ ಪ್ರದೇಶದ ಮಥುರಾದಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಹಸು ಸಂಸ್ಕೃತಿ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿದೆ. ಇನ್ನು ಬ್ರಹ್ಮಪುತ್ರ ನದಿಯ ಕೆಳಗೆ ಮೊದಲನೇ ಬಾರಿಗೆ ಭಾರತದ ನೀರಿನ ಒಳಗಿನ ರೈಲು ರಸ್ತೆಯನ್ನು ಸ್ಥಾಪನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಇದು 33.7 ಕಿಲೋಮೀಟರ್ನ ರಸ್ತೆ ಗೋಹ್ಪುರವನ್ನು ಇದು ಸಂಪರ್ಕ ಮಾಡುತ್ತೆ. ಇನ್ನು ಸಿಂಧೂ ಕಣಿವೆ ನಾಗರಿಕತೆ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಿದೆ, ಇಲ್ಲಿ ಒಂದು ಹೊಸ ಸಂಶೋಧನೆ ಆಗಿದೆ ಉತ್ತರ ಭಾರತದ ಬಿರಾನಾದಲ್ಲಿ. ಇದರ ಪ್ರಕಾರ ಸಿಂಧೂ ನಾಗರಿಕತೆ ನಾವು ಅಂದುಕೊಂಡದಕ್ಕಿಂತ ಹಳೆಯದು, 8,000 ವರ್ಷಗಳ ಹಳೆಯದ್ದು ಅಂತ ತಿಳಿದು ಬಂದಿರುವಂಥದ್ದು.